ಕೃಪಾ ಮಾಡಿದ ಅಂತಂದ್ರ, ಸದ್ಗುರು ಒಲಿದ ಅಂತಂದ್ರ ಅದಕ್ಕೆ ಬರೀತಾರ ನೋಡ್ರಿ, ಏನಂತಂದ್ರ ಭಾಗ್ಯ ಉಜಳಲೇ ಆತ. ನಮ್ಮ ಸೌಭಾಗ್ಯ ಇತ್ತು ಅಂತಂದ್ರೆ ಮಹಾತ್ಮರು ಸಂತರು ನಮ್ಮ ಮನೆಗೆ ಬಂದು ಏನು ಬೇಕಾದ್ದನ್ನು ಕೃಪಾ ಮಾಡ್ತಾರ, ಏನು ಬೇಕಾದ್ದನ್ನು ಕೊಡ್ತಾರ. ಕಾರಣ ಏನು ಅಂತಂದ್ರೆ ನಮ್ಮ ಮನಸ್ಸು ಸ್ವಚ್ಛ ಇದ್ದರ ಮಾತ್ರ ನೋಡ್ರಿ ಅವ. ಅದಕ್ಕನೆ ನಾವು ಪರಮಾತ್ಮನನ್ನು ಒಲಿಸಬೇಕಾಗಿತ್ತು ಅಂದ್ರೆ ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡ್ಕೋಬೇಕು. ಹಿಂದಿನವರು ಬೆನ್ನು ಪರಮಾತ್ಮ ಹತ್ಯಾನ, ನಾವು ಪರಮಾತ್ಮನ ಬೆನ್ನು ಹತ್ತೀವಿ. ಆದ್ರೆ ಅವತ್ತಿನ ದಿನಮಾನದೊಳಗೆ ಪರಮಾತ್ಮನೇ ಇವರು ಬೆನ್ನು ಹತ್ತಿದ್ದಂತ. ನೂಲಿಯ ಚಂದಯ್ಯ ಕೊಳ್ಳಾಗಿನ ಲಿಂಗ ಬಿದ್ದಿತ್ರಿ ನೀರಾಗ ಲಿಂಗಪ್ಪ ಬೇಕತ್ಲ ಬಿದ್ದ. ಯಾಕೆ ಬಿದ್ದ ಅಂತಂದ್ರ ಅವನಿಗೆ ಲಿಂಗ ಪೂಜಾಕ್ಕಿಂತಲೂ ಕಾಯಕನ ಶ್ರೇಷ್ಠ ಆಗಿತ್ತು. ಲಿಂಗ ಪೂಜಾ ಕಟ್ಟ ಮಹತ್ವ ಕೊಡ್ತಿದ್ದಿಲ್ಲ, ಕಾಯಕಕ್ಕೆ ಮಹತ್ವ ಕೊಡ್ತಿದ್ದ ನೂಲಿಯ ಚಂದಯ್ಯ. ಅವ ದೇವ್ರಂದ ಕೊಳ್ಳಾಗಿನ ಲಿಂಗಪ್ಪ, ನೀವು ನಮ್ಮನ್ನೊಮ್ಮೆ ಪೂಜಾನ ಮಾಡೋದು ಬಿಡ್ತಾನಲ್ಲ ಲಿಂಗಪ್ಪ ಅಂದ ಕೊಳ್ಳಾಗಿ. ನೋಡ್ರಿ ಎಷ್ಟು ಸಿಟ್ಟು ಬರ್ತದೆ. ಮತ್ತು ನಿಮ್ಮ ಕೊಳ್ಳಾಗ ಲಿಂಗಪ್ಪನಿಗೆ ಎಷ್ಟು ಸಿಟ್ಟು ಬರ್ಬೇಕ್ರಿ. ನೀವು 2 ದಿವ್ಸಕ್ಕೊಮ್ಮೆ ಪೂಜೆ ಮಾಡ್ತೀರಿವ? 2 ದಿವ್ಸಕ್ಕೊಮ್ಮೆ ರೀ ದಿವಸ ಲಿಂಗ ಪೂಜೆ ಮಾಡ್ತೀವಿ ನಾವು. ದಿವಸ ಲಿಂಗ ಪೂಜಾ ಮಾಡ್ಕೊಳ್ಳೋರ್ಗೆ ಏನು ತೊಂದರೆ ಇಲ್ಲ. ಕೆಲವೊಬ್ರು ಲಿಂಗ ಪೂಜಾ ಮಾಡ್ಕೊಳ್ಳಂಗಿಲ್ಲ, ಕೆಲವೊಬ್ರು ಕೊಳ್ಳಾಗ ಲಿಂಗ ಇರಂಗಿಲ್ಲ, ಕೆಲವೊಬ್ರು ಕೊಳ್ಳಾಗ ರುದ್ರಾಕ್ಷನ ಇರಂಗಿಲ್ಲ, ಕೆಲವೊಬ್ರು ಹಣ್ಣಿ ಮ್ಯಾಗ ವಿಭೂತಿನ ಇರಂಗಿಲ್ಲ. ಮತ್ತೆಲ್ಲರಿಗಿಂತ ಮುಂಚೆ ನೀವು ಯಾರ ಪೈಕಿರಿ? ನಾವು ಲಿಂಗಾಯಿತರ್ರಿ. ಎದ್ರ ಲಿಂಗಾಯಿತರು? ಕೊಳ್ಳಾಗ ಲಿಂಗಿಲ್ಲ, ಕೊಳ್ಳಾಗ ರುದ್ರಾಕ್ಷಿ ಇಲ್ಲ, ಹಣ್ಣಿ ಮೇಲೆ ವಿಭೂತಿ ಇಲ್ಲ. ಈಗ ದಿವಸ ಚಾಲು ಆಗ್ತದೆ ನೋಡ್ರಿ. ಅವ್ರು ಟೈಮ್ ಟು ಟೈಮ್ ಹೆಂಗೆ ನಮಾಜ್ ಮಾಡ್ತಾರೆ, ಧರ್ಮಕ್ಕೆ ಎಷ್ಟು ಶ್ರೇಷ್ಠತೆ ಕೊಡ್ತಾರೆ ಅವರು. ಒಟ್ಟು ಟೈಮ್ ತಪ್ಸಂಗಿಲ್ಲ ರೀ. ಅವ್ರ ಮನ್ಯಾಗ ಹೆಣ್ಮಕ್ಳು ಕೂತ ಬಿಡ್ತಾರೆ, ಅವ್ರ ನಮಾಜ್ ಕೂತ ಬಿಡ್ತಾರೆ. ಯಾಕೆ? ಅವ್ರ ಧರ್ಮವನ್ನ ರಕ್ಷಣೆ ಮಾಡೋದು, ಆಚರಣೆ ಮಾಡೋದು. ಪ್ರತಿ ದಿವಸ 5 ಹೊತ್ತು ನಮಾಜ್, ಪ್ರತಿ ದಿವಸ 3 ಹೊತ್ತು ನಮಾಜ್. ಮಕ್ಕಳು ಹಿಡ್ಕೊಂಡು ಮೊಮ್ಮಕ್ಕಳು ಹಿಡ್ಕೊಂಡು ಸಣ್ಣ ದೊಡ್ಡ ಎಲ್ಲರೂ ಅವರು. ನಮ್ಮ ಮಂದಿರಿ ನಿಮ್ಮ ಮಕ್ಕಳು ಲಿಂಗ ಪೂಜೆ ಮಾಡ್ತಾವ, ಬೇಕಾರೆ ಅವ್ರು ಹೋಗಿ ಇಟ್ಟಿಟ ಇದ್ರು ಕೂತ ಇರ್ತಾರೆ. ಧರ್ಮದ ಮ್ಯಾಗ ಎಷ್ಟು ಅವ್ರ ಪ್ರೇಮದಾರ. ನಾವು ಯಾಕಿಲ್ರಿ? ನಮ್ಮ ಧರ್ಮವನ್ನು ರಕ್ಷಣೆ ಮಾಡೋರು ಯಾರು? ನಾವೇ ನಮ್ಮ ಧರ್ಮವನ್ನು ಆಚರಣೆ ಮಾಡಲಿಲ್ಲ ಅಂದ್ರೆ ಇನ್ಯಾರ್ರಿ ಮಾಡೋರು ಅದನ್ನ? ನಮ್ಮ ಧರ್ಮವನ್ನು ನಾವೇ ರಕ್ಷಣೆ ಮಾಡಲಿಲ್ಲ ಅಂದ್ರೆ ಇನ್ಯಾರು ಮಾಡೋರು? ಬಿಡ್ರಿ, ಲಿಂಗ ಪೂಜಾ ಮಾಡೋದ್ರಿಂದ ತೊಂದರೆಯರ ಏನೈತ್ರಿ? ಏನಾರು ತೊಂದರೆ ಆಗತ್ತೇನ್ರಿ ಲಿಂಗ ಪೂಜೆ ಮಾಡ್ರಿ? ಏನು ಅದರಾಗ ಇಂಥ ಮಂದಿ ಅದಾರ್ರಿ. ನೀವು ಯಾರ ಈಗ ನಮ್ಮವ್ ನೋಡ್ದ 3 ಹೊಟ್ಟು ಡಾಳಂಗ ವಿಭೂತಿ ಹಚ್ಕೊಂಡು ಬಂದಾಳ ನಮ್ಮ ತಾಯಿ. ಹಿಂಗ 3 ಹೊಟ್ಟು ಡಾಳಂಗ ವಿಭೂತಿ ಹಚ್ಕೊಂಡು ನಾವು ಹೊರಗೆ ಬಂದೀವಿ ಅಂದ್ರೆ ಕೆಲವೊಬ್ರು ಹೆಣ್ಮಕ್ಳು ಮಾತು ದೊಡ್ಡ ಶರಣಮ್ಮ ಮಗಳಪ್ಪ ಆಕಿ. ನೋಡ್ರಿ ಏನ್ ಮಾಡ್ತೀರಿ? ದೊಡ್ಡ ಶರಣಮ್ಮ ಮಗಳಪ್ಪ ಆಕಿ. ಆಕೆಲ್ಲ ಕಲ್ಯಾಣಕ್ಕೆ ಹೊಂಟಾಳಿಗೆ, ಬಸವಣ್ಣವ್ರಿಗೆ ಭೇಟಿ ಆಗಾಕ ಹೊಂಟಾಳ. ಈಕಿಗೆ ಬಸವಣ್ಣವ್ರು ಭೇಟಿ ಹಾಕಾರ. ಇಂಥ ಮಾತಾಡೋ ಮಂದಿ ಐತಿಲ್ರಿ. ನಮ್ಮ ಧರ್ಮವನ್ನ ನಮ್ಮವರೇ ನಿಂದ ಮಾಡುವಾಗ, ನಮ್ಮ ಧರ್ಮವನ್ನ ನಮ್ಮವರೇ ಟಿಂಗಲ್ ಮಾಡುವಾಗ ಎಲ್ಲಿ ಧರ್ಮಕ್ಕೆ ರಕ್ಷಣೆ ತಾಯಂದಿರ? ಇಂಥ ಮಂದಿ ಭಾಳ ಅದರಿ. ಕೊಳ್ಳಾಗ ರುದ್ರಾಕ್ಷಿ ಕಟ್ಕೊಂಡ್ರೆ ಅದರಾಗ ಕೆಲವೊಂದು ಇಂಥ ಶಿಕ್ಷಣ ಸಂಸ್ಥೆಗಳದಾವ, ನಾವೇ ಅವಕಾಶ ಕೊಟ್ಟಿವಿ. ಅವ್ರು ಏನಂತಾರಂತಂದ್ರ, ನಮ್ಮ ಸಾಲಿಗೆ ಹೆಸರು ಹಚ್ಚೋದಾದ್ರೆ ಕುಕುಮ ಹಚ್ಚಂಗಿಲ್ಲ, ಲಿಂಗ ತೆಗೆದು ಇಡಬೇಕು, ವಿಭೂತಿ ಹಚ್ಕೊಳ್ಳಂಗಿಲ್ಲ, ಕೈಯಾಗ ಕರಿ ದಾರ ಕಟ್ಕೊಳ್ಳಂಗಿಲ್ಲ, ಏನೂ ಇಲ್ಲ. ಅಲ್ಲ, ನಮ್ಮ ಧರ್ಮದ ವಿಭೂತಿ, ನಮ್ಮ ಧರ್ಮದ ಲಿಂಗ, ನಮ್ಮ ಧರ್ಮದ ರುದ್ರಾಕ್ಷಿ ಇವುಗಳಿಗೆ ಅವ್ರ ಶಾಲ್ಯಾಗ ಅವಕಾಶ ಇಲ್ಲಂತ್ರಿ. ಎಂಥ ವ್ಯವಸ್ಥೆ! ಅದಕ್ಕೆ ನಮಗೆ ಬಸವಣ್ಣವರು ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ಮಂತ್ರ, ರುದ್ರಾಕ್ಷಿ, ವಿಭೂತಿ, ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ ಇವೆಲ್ಲವುಗಳು ನಮ್ಮ ಧರ್ಮದ ಕುರುಹು. ಇವುಗಳನ್ನು ನಮಗಾಗಿ ಕೊಟ್ಟಾರ ಕೊಡುಗೆ. ಮತ್ತು ಇವತ್ತರ ನಾವು ಆಚರಣೆ ಮಾಡಲಿಲ್ಲ ಅಂದ್ರೆ ನಮಗೆ ಮನುಷ್ಯರಂತೂ ಹೆಂಗೆ ಅನ್ಬೇಕ್ರಿ? ಭಗವಂತ ಹೆಂಗೆ ಒಲಿಬೇಕ? ಅದಕ್ಕೆ ಬಸವನವ್ರು ಅಂತಾರಲ್ಲ, ಲಾಂಛನಕ್ಕೆ ಶರಣೆಂಬೆ. ಲಾಂಛನಕ್ಕೆ ತಕ್ಕ ಆಚಾರವಿಲ್ಲದಿರ್ದೊಡೆ ಕೂಡಲ ಸಂಗಮ ದೇವ ನಿಮ್ಮ ಸಾಕ್ಷಿಯಾಗಿ ಛೀ ಎಂಬೆ. ನಿರ್ಬಿಡೆಯಿಂದ ಹೇಳ್ಬಿಡ್ತಾರೆ ಬಸವಣ್ಣವ್ರು. ಕೊಳ್ಳಾಗ ಲಿಂಗ ಕಟ್ಟಕೊಂಡೆ ಅಂದ್ರೆ ಅದರಂಗಿರ್ಬೇಕು.
ಹಣಿ ಮೇಲೆ ವಿಭೂತಿ ಹಚ್ಕೊಂಡ್ರೆ ಅದರಂಗೆ ಆಚಾರ ಇರ್ಬೇಕು, ಅದರಂಗೆ ಪದ್ಧತಿ ಇರ್ಬೇಕಂತ ತಿಳ್ಕೊಂಡು ನಮ್ಮ ಪೂರ್ವಜರು ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಮ್ಮ ಶರೀರದ ಮೇಲೆ ಅಷ್ಟಾವರಣಗಳು, ಅಂತಃಕರಣ ಪರಿಶುದ್ಧ ಇದು ಇತ್ತು ಅಂತಂದ್ರೆ ಭಗವಂತನ ಒಲುಮೆ ಆಗ್ತದ್ರಿ ತಾಯಂದಿರ. ಅದಕ್ಕೆ ನಾವೇನಪ್ಪ ಅಂತಂದ್ರೆ ದಿನದ 24 ತಾಸು ಭಗವಂತನನ್ನು ಒಲಿಸ್ಕೋಬೇಕಾಗಿತ್ತು ಅಂತಂದ್ರೆ, ಪರಮಾತ್ಮನನ್ನು ಒಲಿಸ್ಕೋಬೇಕಾಗಿತ್ತು ಅಂತಂದ್ರೆ ನಾವೇನು ಮಾಡ್ಬೇಕಂದ್ರೆ ನಮ್ಮ ಅಂತಃಕರಣ ಪರಿಶುದ್ಧ ಇರಬೇಕು. ನಾವು ಯಾವತ್ತೂ ಪರಮಾತ್ಮನನ್ನು ಸ್ಮರಣೆ ಮಾಡಬೇಕು. ಎಷ್ಟು ಸಾಧ್ಯ ಆಗುತ್ತದೆ ಅಷ್ಟು ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡ್ಬೇಕ್ರಿ ಅವ, ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡ್ಬೇಕು. ಈಗ ಮನ್ಯಾಗ ಮಸೇರಿ ಇರ್ತಾವಲ್ರಿ, ಮಸೇರಿಬೇಕಿತ್ತ ನಮ್ಮ ಮನಸ್ಸು ಹೊಲಸಾಗ್ಯಾವ್ರಿ ಅವ. ಹಿಂದಿನ ಮಂದಿ ಅರಿವಿ ಹೊಲಸಿರ್ತಿದ್ದು ರೀ ಅವರು. ನಮ್ಮ ಹಳಿ ಮಂದಿವು ನೋಡಿರ್ಬೇಕಾರೆ ಈಗ 70-80 ವರ್ಷದ 100 ವರ್ಷದ ಹಿಂದಿನ ಮಂದಿವು ಅರಿವಿ ಹೊಲಸಿರ್ತಿದ್ದು, ಅದರ ಮನಸ್ಸು ಭಾಳ ಸ್ವಚ್ಛ ಇರ್ತಿತ್ತು ಅವ್ರದ್ದು. ಆದ್ರೆ ಈಗಿನ ಮಂದಿವು ಅರಿವಿ ಭಾಳ ಸ್ವಚ್ಛದವ, ಬೆಳ್ಳಗ. ಹೆಂಗಂದ್ರೆ ಅವು ಬಾತುಗಳು ಇರ್ತಾವ, ಏನೋ ನೀರಾಗ ಅಡ್ಯಾಡ್ತಿರ್ತಾವಲ್ಲ, ಎಷ್ಟು ಬೆಳ್ಳಗ. ಈಗಿನ ಮಂದಿವು ಅರಿವಿ ಮನಗಂಡ ಬೆಳ್ಳಗ ಇರ್ತಾವ್ರಿ, ಆದ್ರ ಮನಸ್ಸು ಎಷ್ಟು ಹೊಲಸಿರ್ತದಂದ್ರೆ ಅವ್ರನ್ನ ನೋಡ್ರೆ ಮಾತಾಡಿಸ್ಬಾರ್ದು, ಅಷ್ಟು ಹೊಲಸಿರ್ತದ್ರಿ. ಅದಕ್ಕೆ ಬಸವಣ್ಣವ್ರು ಅಂತಾರಲ್ಲ, ಮನೆಯೊಳಗೆ ಮನೆಯೊಡೆಯನಿದ್ದಾನೆಯೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗ. ಮನಿನೂ ಹೊಲಸದ, ಮನಸ್ಸೂ ಹೊಲಸದ. ಈಗ ಯಾರ ಮನೆ ಮುಂದರ ಕಸ ಬಿದ್ದಿತ್ತು, ಹುಲ್ಲು ನಾಟಿತ್ತು ಅಂದ್ರೆ ಏನು ತಿಳ್ಕೊತೀರಿ? ಆ ಮನ್ಯಾಗ ಮಾಲಕರಿಲ್ಲ, ಏನು ನೀರು ಹೊಡೆದಿಲ್ಲ, ರಂಗೋಲಿ ಹಾಕಿಲ್ಲ, ಆ ನಂತರ ಸ್ವಚ್ಛ ಕಸ ಹೊಡೆದಿಲ್ಲ, ಹೊರಸಲ ಪೂಜೆ ಮಾಡಿಲ್ಲ ಅಂದ್ರೆ ಈ ಮನ್ಯಾಗ ಯಾರೂ ಇಲ್ಲ ಮಾಲಕರು ಅಂತೀರಿಲ್ಲ. ಹಂಗ ಈ ಮನಿಯೊಳಗ ಮಾಲಕರ ಅದಾರು ಇಲ್ಲ ಅನ್ನಕ ಎದರ ಮ್ಯಾಗ ಕಾರಣ ಅಂತಂದ್ರ ಮನಿ ನೋಡ್ತಾರ, ಈ ಮನಿ ನೋಡ್ತಾರ. ದೇಹವೆಂಬುದೇ ದೇವಾಲಯ, ಈ ದೇಹವನ್ನು ನೋಡ್ತಾರ. ಇದರ ಹಣ್ಣಿ ಮ್ಯಾಗ ವಿಭೂತಿ ಇಲ್ಲ, ಇದರ ಕೊಳ್ಳಾಗ ರುದ್ರಾಕ್ಷಿ ಇಲ್ಲ, ಇದರ ಕೊಳ್ಳಾಗ ಲಿಂಗ ಇಲ್ಲ, ಪರಿಶುದ್ಧತೆ ಇಲ್ಲ ಅಂದ್ರೆ ಈ ಮನೆಯೊಳಗ ಮನೆಯೊಡೆಯ ನಿದ್ದಾನೆಯೋ ಇಲ್ಲವೋ. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಬಾಗಲ್ದಾಗೆಲ್ಲ ಕಸ ಬಿದ್ದದ, ರೊಜ್ಜು ಬಿದ್ದದ, ಏನೂ ಇಲ್ಲ. ಇಂಥದ್ರೊಳಗೆ ಪರಮಾತ್ಮ ಮಣಿಯೊಳಗೆ ಹೆಂಗೆ ಮಾಲಕ್ಕಿಲ್ಲ, ಹಂಗೆ ಇಲ್ಲೂ ಪರಮಾತ್ಮ ಇಲ್ಲ. ಆ ರೀತಿಯೊಳಗ ಪರಮಾತ್ಮ ಈ ಹೃದಯದೊಳಗೆ ಇರಬೇಕಾಗಿತ್ತು ಅಂತಂದ್ರೆ ಇದ್ರೊಳಗೆ ಏನಿರಬಾರ್ದಂದ್ರೆ ಕೆಟ್ಟ ಗುಣ ಇರಬಾರ್ದು. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿಗಳು ಈ ಹೃದಯದೊಳಗೆ ಇದ್ದು ಅಂತಂದ್ರೆ ಅವ ಹೆಂಗೆ ಬರ್ತಾನ್ರಿ ಇವ ಪರಮಾತ್ಮ? ಬರಂಗಿಲ್ಲ, ಅವ ಓಡಿ ಹೋಗ್ತಾನ ಪರಮಾತ್ಮ. ನೀವು ಸಣ್ಣ ಹುಡುಗಿತ್ತಂತಂದ್ರೆ ಆ ಹುಡುಗರಿಗೆ ಯವಾ ನನಗೆ ಹೆಂಗ ಕೈ ಮಾಡ್ತದ, ಯವಾ ಸಂಡಾಸ ಬಂದದ, ಹೊರಗೆ ಹೋಗಿ ಓಡಿ ಹೋಗಿ ಗಟ್ರಕ್ಕೆ ಕೊಂಡ್ರು, ಗಟ್ರಕ್ಕೆ ಬಾಗಲ ಮುಂದೆ ಗಟ್ರ ಅದಲ್ಲ, ಗಟ್ರ ಮುಂದೆ ಕೊಂಡ್ರು. ಅಂತೇಳಿ ಹೋಗಿ ಹುಡುಗ ಗಟ್ರ ಮುಂದೆ ಹೆಂಗ ಕೂತು ಅದು 7 ಗುಡದ ಜೋಲಿ ಹೋಗಿ ಗಟ್ರದಾಗ ಬಿತ್ತು. ಅದ್ರಾಗ ಸಂಡಾಸ ಮಾಡಿತ್ತ, ಅಲ್ಲಿ ಕೆಟ್ಟ ಹೊಲಸ ರೊಜ್ಜ ಗಟ್ರದಾಗ ಬಿದ್ದು ಹಂಗ ಗಟ್ರ ಹತ್ತಿ ಅಳ್ಕೋತ ಯವಾ ಯವಾ ಅಂತ ಬರಾಕತ್ತು. ಎದುರುಗಡೆ ಅಪ್ಪ ಬಂದ. ಮುಂಜಾನೆ ಎದ್ದು ಕೂಡಲೇ ಅವ ಟಾರ್ಚ್ ಹಾಕಿದ ಅಂಗಿ, ಟಾರ್ಚ್ ಹಾಕಿದ ಪ್ಯಾಂಟ, ಕೈಯಾಗ ಒಂದು ಬ್ಯಾಗ್ ಹಿಡ್ಕೊಂಡು ಬರಾಕತ್ತಿದ್ದ. ಇದು ಹುಡುಗ ಸಂಡಾಸದಾಗ ಬಿದ್ದು ಗಟ್ರದಾಗ ಬಿದ್ದು ಅಳ್ಕೊಂತ ಯಪ್ಪ ಅಂತ ಹಿಂಗ ಬತ್ತದು. ನೋಡಿದವ ದೂರ ಸರಿ ಅಂದವ, ಮುಟ್ಟಬೇಡೋ, ನೋಡ್ ನಿನ್ನ ಆಕಾರ ನೋಡು, ಹೊಲಸು ನೋಡು, ಸರಿ ದೂರ ಸರಿ ಅಂದ. ದೂರ ಸರಿ ಅಂದ ಆ ಹುಡುಗಗೆ ವಾರ ಹಾದೆ ಹೋಗ್ಬಿಟ್ಟವ. ಎಲ್ಲೋ ಆಫೀಸ್ಗೆ ಹೋಗೋದಿತ್ತು. ಅವು ಬಂದ್ಲು ಒಳಗಿಂದ. ಹುಡುಗ ಗಟ್ರದಾಗ ಬಿದ್ದದ, ಹೊಲಸು ರೊಜ್ಜಾಗ್ಯದ, ಎಲ್ಲ ಹತ್ಯದ. ಅಪ್ಪ ದೂರ ಸರಿ ಅಂದಂಗ ಅವನು ದೂರ ಸರಿ ಅಂದಿದ್ಲಂದ್ರೆ ನಾವು ಇಷ್ಟು ದೊಡ್ಡವ್ರು ಹಾಕಿದ್ದೀವನ್ರಿ? ಇಷ್ಟು ದೊಡ್ಡವ್ರು ಹಾಕಿದ್ದೀವು ಇಲ್ಲ. ಅವು ಹಂಗ ಅನ್ಲಿಲ್ಲ, ಓಡಿ ಬಂದ್ಲವ್ವ. ಅಕ್ಕಿ ಕಣ್ಣಿಗೆ ಆ ಹುಡುಗನ ಹೊಲಸ ಕಾಣ್ಲಿಲ್ಲ, ಆ ಮಗನ ಪ್ರೇಮಟ್ಟ ಕಾಣ್ತಿತ್ತು ಆ ತಾಯಿಗೆ. ನನ್ನ ಮಗ ಅನ್ನೋ ಪ್ರೇಮಟ್ಟ ಕಾಣ್ತಿತ್ತು, ಹೊಲಸ ಕಾಣಲಿಲ್ಲ. ಎತ್ಕೊಂಡು ಒಳಗೆ ಹೋಗಿ ಸ್ವಚ್ಛ ನೀರು ಹಚ್ಚಿ ಚಾವಿ ಚಾಲು ಮಾಡಿ ತೊಳೆದು ಎಲ್ಲ ಹಸನು ಮಾಡಿ ಸಾಬನ್ ಹಚ್ಚಿ ಶಾಂಪು ಹಚ್ಚಿ ತೊಳೆದು ಒರೆಸಿ ಚಲೋ ಹೊಸ ಅಂಗಿ ಹಾಕಿದ್ಲು, ಹೊಸ ಚಡ್ಡಿ ಹಾಕಿದ್ಲು. ಆ ಹುಡುಗಿನ ಜಡಿ ತೆಗೆದಿದ್ದಿಲ್ಲ, ಕೂದಲ ಹಿಕ್ಕಿ ಆ ಕೂದಲ ಜುಟ್ಲ ಕಟ್ಟಿ ಅದಕ್ಕೊಂದು ಹೂ ಕಟ್ಟಿ ಸ್ನೋ ಹಚ್ಚಿ ಪೌಡರ್ ಹಚ್ಚಿ ನಂದ ನೆದರಕತ್ತೊಂದು ಗಲ್ಲಕ್ಕೆ ಟಿಕ್ಕಿ ಇಟ್ಟು ಚಂದ ಕೂಸಿಗೆ ಮಾಡಿ ಹಿಂಗೆ ಎತ್ಕೊಂಡು ಹೊರಗೆ ಬರಾಕತ್ತಿದ್ಲು. ಇವ ಟಾರ್ಚ್ ಹಂಗೆ ಹಾಕೊಂಡು ಹೋಗಿದ್ಲ ಬಂದಿವ.
ಮಾಲಕ್ ಏನೋ ಕಾಗದ ಪತ್ರ ಬಿಟ್ಟು ಹೋಗಿನಿ ಅಂತೇಳಿ ಹೊಳ್ಳಿ ಬರಾಕತ್ತಿದ್ದ. ಅವ್ರವ್ ಕೂಸಿಗೆ ಎತ್ಕೊಂಡು ಹೊಂಟಿದ್ಲು. ಎದುರುಗಡೆ ಬಂದ ಕೂಡಲೇ ಅಪ್ಪೂ ಅಂದ. ಆಕೆ ಅಂದ್ಲು, ಮತ್ತೆ ಆಗಳೇ ಬರಾಕತ್ತಿತ್ಲ, ಆಗ ಅಪ್ಪು ಅನ್ನಬಾರ್ದನು? ಆಗಳೇ ರೊಜ್ಜು ಮಾಡ್ಕೊಂಡು ಬರಾಕತ್ತಿತ್ಲ, ಆಗು ನಿನ್ನ ಮಗನಲ್ಲ ಅದು. ಆಗ ದೂರ ಸರಿ ಅಂದಿ, ಈಗ ಅಪ್ಪೂ ಅಂತ ಎತ್ಕೊಳಕ್ ಬರ್ತೀಯಲ್ಲ ಅಂತ ಮನಸ್ಸಿನಾಗ ಅಂದ್ಲಂತವ್ರವ್ವ. ಆದ್ರೆ ಯವ್ವ ಪಕ್ಕ ತಿಳ್ಕೋರಿ, ತಂದಿ ಅಂದ್ರೆ ಪರಮಾತ್ಮ ಇದ್ದಂಗೆ. ತಂದಿ ಅಂದ್ರೆ ಪರಮಾತ್ಮ ಇದ್ದಂಗೆ. ಹೊಲಸಿದ್ರ ಪರಮಾತ್ಮ ಎತ್ಕೊಳಂಗಿಲ್ಲ, ತಂದಿನೂ ಎತ್ಕೊಳಂಗಿಲ್ಲ. ತಾಯಿ ಅಂದ್ರ ಭಕ್ತಿ ಮಾತಾ ಇದ್ದಂಗೆ, ಎಲ್ಲ ಸ್ವಚ್ಛ ಮಾಡ್ತಾಳ್ರಿ ತಾಯಿ. ತಾಯಿ ಅಂದ್ರ ಭಕ್ತಿ ಮಾತಾ ಇದ್ದಂಗೆ. ನಾವು ಭಕ್ತಿಯವೆಂಬ ತಾಯಿಯ ಮಡಿಲಲ್ಲಿ ಹಾದಿವಂದ್ರ ನಮ್ಮನ್ನೆಲ್ಲ ಸ್ವಚ್ಛ ಮಾಡ್ತಾಳ. ತಂದೆ ಅಂತಕ್ಕಂಥ ಪರಮಾತ್ಮನ ಹತ್ತಿರ ನಮ್ಮನ್ನ ಕೊಡ್ತಾಳ. ಆಗ ಪರಮಾತ್ಮ ನಮ್ಮನ್ನ ಎತ್ಕೋತಾನ್ರಿ ಅವ. ಅದಕ್ಕೆ ತಾಯಿ ಅಂದ್ರ ಭಕ್ತಿ ಮಾತಾ ಇದ್ದಂಗೆ. ಆ ರೀತಿಯೊಳಗೇನಪ್ಪ ಅಂತಂದ್ರೆ ನಮ್ಮನ್ನೆಲ್ಲರನ್ನೂ ಭಗವಂತ ನಮಗೆ ಒಲಿಬೇಕಾಗಿತ್ತು, ಪ್ರಸನ್ನ ಆಗಬೇಕಾಗಿತ್ತು. ಅಂದ್ರೆ ನಮ್ಮಲ್ಲಿ ಭಕ್ತಿ ಇರಬೇಕು, ನಮ್ಮ ಮನಸ್ಸು ಪರಿಶುದ್ಧ ಇರಬೇಕು. ಹಂಗಿತ್ತು ಅಂತಂದ್ರೆ ಪರಮಾತ್ಮ ಒಲಿತಾನೆ ಅಂತಕ್ಕಂಥ 2 ಮಾತುಗಳನ್ನು ಹೇಳಿ ಇವತ್ತಿನ ವಾಗ್ರೂಪ ಸೇವೆಗೆ